ಸೊ ನೋಡಿ ಇದೆಲ್ಲ ಇಟ್ಕೊಂಡಿದ್ದಾನೆ. ಇದೆಲ್ಲ ಲಕ್ಷ್ಮಿಗೆ ನಾಳೆಗೆ ಅವಳ ಸ್ಟ್ರೈಟ್ನರ್ ಮತ್ತು ಇದೆಲ್ಲ ಸ್ವಲ್ಪ ರೆಡಿ ಆಗಿ ಉಂಟಲ್ಲ, ನಾಳೆ ಮದುವೆಗೆ ಫುಲ್ ಮಿಂಚಿಂಗ್. ಅಯ್ಯೋ ದೇವಾ, ನನ್ನ ಶೂವಿನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಈ ಶೂವನ್ನೇನಾದರೂ ನಾನು ಮದುವೆಗೆ ಹಾಕಿಕೊಂಡು ಹೋದರೆ ಹೇಗಿರಬಹುದು ಪರಿಸ್ಥಿತಿ. ಒಳ್ಳೆ ಇನ್ಕಮ್ ಟ್ಯಾಕ್ಸ್ ಆಯ್ತಾ. 210 ರೂಪಾಯಿ ಬರೀ 2-3 ಐಟಮ್ಗೆ. ಒಂದು ದಹಿ ಪುರಿ, ಮತ್ತೊಂದು ಫ್ರೈಡ್ ರೈಸು, ಒಂದು ಬೇಬಿ ಕಾರ್ನ್ ಚಿಲ್ಲಿ. ಭಯಂಕರ ಹ್ಯಾಂಡ್ಸಮ್ ಆಗಿದ್ದಾನೆಲ್ಲ ಪುಟ್ಟ. ಅವನಿಗೆ ಗರ್ಲ್ ಫ್ರೆಂಡ್ ಒಂದು ಬೇರೆ ಚಂದ ಅದಾವ. ನಿನಗೆ ಹೇಳಿದಾನ ಅವನಿಗೆ ಗರ್ಲ್ ಫ್ರೆಂಡ್ ಉಂಟಾ ಇಲ್ಲ? ನಾನು ತೆಗೆಯೋ ಬರದಲ್ಲಿ 6 ರೂಪಾಯಿದು ಬೀಳ್ಸಿದೆ ಇಲ್ಲಿ. ಮತ್ತೆ ಇಷ್ಟಕ್ಕೆ 60 ರೂಪಾಯಿ. ಮಲ್ಲಿಕಾಕರಿಗೆ ನಾಚಿಕೆ ಬಿಡ್ತಾಳೆ ಇದು. ಕೊಡಿ ಮಲ್ಲಿಕಾಕ, ಎಲ್ಲ ಎಂತೆಲ್ಲ ಉಂಟು. ಇದೊಂದು ಕೊಡಿ ಮತ್ತೆ ಇದು ನನಗೆ ಗೊತ್ತು. ನಾನು ತೋರಿಸ್ತೇನೆ ಇದೇ ಚಪ್ಪಿಗ ಅಲ್ಲ, ಅದೇನು ಪರವಾಗಿಲ್ಲ. ಸಕ್ಸಸ್ ಆಗ್ಲಿ ಅಲ್ಲ ಆಗ್ಬಿಡ್ತಾರೆ. ಬರೋದೇ ಒಂದು ಸ್ಟೆಪ್, 16 ಡ್ಯಾನ್ಸ್ ಅಂತ ಹೇಳ್ತಾರೆ. ಅದು ಬಾವಿಂದ ಇದು ನೀರ್ತಾ ಇರೋದು ಹೀಗೆ. ಹಬ್ಬ ನೆಮ್ಮದಿ ಆಯ್ತು ಈಗ. ಮಲ್ಲಿಕಾಕನ ಅಂಗಡಿ ಬನ್ನಿ ಎಲ್ರು. ಎಂತ ಮಲ್ಲಿಕಾಕ ಅಂತ. ಮತ್ತೆ ಅಲ್ಲಿ ಎದುರುಗಡೆ ಸೆಕ್ಯೂರಿಟಿ ಅವ್ರತ್ರ ಕೇಳಿದ್ರೆ ಆಯ್ತು. ಮಲ್ಲಿಕಾಕ ಅಂದ್ರೆ ಅವ್ರ ರಪ್ಪ ಹೇಳ್ತಾರೆ ಅಲ್ಲ ಮಲ್ಲಿಕಾಕ. ಪಾಪ ಮಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ದೊಡ್ಡಮ್ಮ ಹಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ಕಂಟೆಂಟ್ ಎಂತ ಅಂತ ಲಕ್ಷ್ಮಿ ಹೇಳ್ತಾರೆ. ಹೇಳು, ಎಲ್ಲಿಗೆ ಹೊಟ್ಟಿದ್ದೀವಿ ನಾವು? ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ಯಾರ ಮನೆಗೆ ಹೋಗ್ತಿದ್ದೀವಿ? ಧರ್ಮಸ್ಥಳದಲ್ಲಿ ನನ್ನ ಮನೆಗೆ ಹೋಗ್ತಿದ್ದೇವೆ. ನನ್ನ ಮನೆಗೆಲ್ಲ, ನಮ್ಮ ಅಮ್ಮನ ಮನೆಗೆ. ಲಕ್ಷ್ಮಿದು ಅಮ್ಮನ ಮನೆಗೆ ಹೋಗ್ತಿದ್ದೇವೆ. ರೀಸನ್ ಎಂತ ಅಂತಂದ್ರೆ, ನಾಳೆ ಸ್ವಲ್ಪ ಕಾರ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಉಂಟು. ನನ್ನ ತಮ್ಮನ ಮದುವೆ ಇಲ್ಲ, ಸೊ ಕಾರ್ ಡಿಸ್ಟ್ರಿಬ್ಯೂಷನ್ ಉಂಟು, ಅದು ಮಾಡಬೇಕು. ಮತ್ತೆ ಪ್ಲಸ್ ಒಂದು ಮದುವೆ ಉಂಟು ಗುರುವಾಯನಕೆರೆಯಲ್ಲಿ. ಸೊ ಧರ್ಮಸ್ಥಳಕ್ಕೆ ಗುರುವಾಯನಕೆರೆ ಹತ್ತಿರ ಇರೋದ್ರಿಂದಾಗಿ ಲಕ್ಷ್ಮಿ ತುಂಬಾ ದಿನ ಆಯ್ತು ಧರ್ಮಸ್ಥಳಕ್ಕೆ ಹೋಗೋದೆ, ಅವಳ ಅಮ್ಮನ ಮನೆಗೆ ಹೋಗೋದೆ. ಸೊ ಅಲ್ಲಿ ಇವತ್ತು ಹೋಗಿ ಸ್ಟೇ ಮಾಡೋದು. ಅದರಲ್ಲಿ ಸಹ ಇನ್ನೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಲಕ್ಷ್ಮಿ ಅಮ್ಮನಿಗೆ ಬಿಲ್ಕುಲ್ ಗೊತ್ತಿಲ್ಲ ನಾವು ಹೋಗ್ತೇವೆ ಅಂತೇಳಿ. ಆಯ್ತಾ, ನಾನು ಅವಳ ತಮ್ಮನಿಗೆ ಒಂದು ಫೋನ್ ಮಾಡಿ ಹೇಳಿದೆ ನಾನು ಬರ್ತೇವೆ ಇವತ್ತು. ಸೊ ನೋಡಿ ಇದೆಲ್ಲ ಇಟ್ಕೊಂಡಿದ್ದಾನೆ. ಇದೆಲ್ಲ ಲಕ್ಷ್ಮಿಗೆ ನಾಳೆಗೆ ಅವಳ ಸ್ಟ್ರೈಟ್ನರ್ ಮತ್ತು ಇದೆಲ್ಲ ಸ್ವಲ್ಪ ರೆಡಿ ಆಗಿ ಉಂಟಲ್ಲ, ನಾಳೆ ಮದುವೆಗೂ ಫುಲ್ ಮಿಂಚಿಂಗ್. ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಹೋಗುವ. ಹೋಗುದು ನಾಳೆ ಬೆಳಿಗ್ಗೆ ಬರೋದು. ನೋಡಿ ಇಷ್ಟು ಬ್ಯಾಗ್ ಆದ್ರೆ ಸಹ ಸೆಟಪ್ ರೆಡಿ ಆಗಿದೆ. ಇಷ್ಟು ಬ್ಯಾಗ್ ಬೇಕಾ? ಇದರಲ್ಲಿ ಎಂತ ಉಂಟು ಇಷ್ಟು ಬ್ಯಾಗಲ್ಲಿ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಲಕ್ಷ್ಮಿ ಸಾರಿ, ಆಮೇಲೆ ಬೇರೆ ಎಂತೆಲ್ಲ ಹಿಡ್ಕೊಂಡಿದ್ಯಾ? ಮ್ಯಾರೇಜ್ ಕಾರ್ಡ್ ಇಷ್ಟು ಹಿಡ್ಕೊಂಡಿದ್ದೇವೆ. ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಉಂಟು ಗೊತ್ತಿಲ್ಲ. ಮತ್ತೆ ನನ್ನ ಬ್ಯಾಗಲ್ಲಿ ಇಷ್ಟೇ, ಒಂದು ಜೊತೆ ಬಟ್ಟೆ ನಾಳೆ ಮದುವೆಗೆ ಹಾಕಲಿಕ್ಕೆ, ಆಮೇಲೆ ಒಂದು ಸ್ವಲ್ಪ ಎಂತ ಮನೆಯಲ್ಲಿ ಹಾಕಲಿಕ್ಕೆ. ಅಲ್ಲಿ ಹೋಗಿ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹಾಕೊಳ್ಳಿಕ್ಕೆ ಮಾತ್ರ. ಮತ್ತೆ ಬೇರೆ ಎಂತ ಸ್ಪೆಷಲ್ ಆಗಿ ತಗೊಳ್ಳಿ, ನಾಳೆ ಮತ್ತೆ ರಿಟರ್ನ್ ಬರೋದಲ್ಲ. ಸೊ ಅಷ್ಟೇ. ಅಶ್ವತ್ ಒಂದು ಭಾರಿ ಒಳ್ಳೆ ಕೆಲಸ ಮಾಡಿದ್ದೇನೆ ಆಯ್ತಾ. ಗಾಡಿಯನ್ನು ಮಾತ್ರ ಫುಲ್ ನೀಟಾಗಿ ವಾಶ್ ಮಾಡಿ ಅಶ್ವತ್ ಮತ್ತೆ ಲಕ್ಷ್ಮಿ ಸೇರಿ ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ ನೀಟಾಗಿ. ಒಳಗಡೆ ಎಲ್ಲ ಹೇಗಿತ್ತಂದ್ರೆ, ಮೊನ್ನೆ ಕಾರ್ ಕೆಳಗೆ ಹೋಗಿ ಬಂದ ಮಣ್ಣು ಅಷ್ಟಿಷ್ಟಲ್ಲ, ಭಯಂಕರ ಆಗಿತ್ತು. ಫುಲ್ಲು ಕ್ಲೀನ್ ಮಾಡಿದ್ದಾರೆ ನೋಡಿ ಗಾಡಿ ಫುಲ್ಲು. ಮತ್ತು ನಮ್ದು ಎಲ್ಲ ವೀಡಿಯೋ ರಾತ್ರಿ ಆಗಿರೋದ್ರಿಂದಾಗಿ, ಕೆಲಸ ಮುಗಿಸಿ ಹೊರಡೋದ್ರಿಂದಾಗಿ ಯಾವಾಗಲೂ ಯಾವುದನ್ನು ಅಷ್ಟೊಂದು ನೀಟಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಪರವಾಗಿಲ್ಲ, ನನ್ನ ಆಡಿಯನ್ಸ್ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಮ್ಯಾಟ್ ಹಾಕಿಲ್ವಾ? ಮ್ಯಾಟ್ ಹಾಕು. ಓಕೆ, ಗಾಡಿಗೆ ಮ್ಯಾಟ್ ಹಾಕ್ಲಿಕ್ಕೆ ಉಂಟು. ಮತ್ತು ನನ್ನದು ಇನ್ನೊಂದು ಮೇಯ್ನ್, ನಾಳೆ ನಾನೊಂದು ಡ್ರೆಸ್ ಮಾಡೋದಕ್ಕೆ ಉಂಟಲ್ಲ, ಒಂದು ಶೂಸ್ ಒಂದು ತಗೋಬೇಕು ಅನ್ನೋ ಗ್ಯಾರಂಟಿ ಲಕ್ಷ್ಮಿ ಇಟ್ಕೊಂಡು ಇರಲಿಕ್ಕಿಲ್ಲ. ನಾನು ಮಧ್ಯಾಹ್ನ ಹೇಳಿದ್ದೇನೆ ಇಟ್ಕೊ ಅಂತ. ನೋಡು ಅಶ್ವತ್ನ ರೂಮಲ್ಲಿ ತೆಗೆದಿಟ್ಟಿದ್ದಾನೆ ಅವ. ಎಲ್ಲಿ ಉಂಟು ಗೊತ್ತಿಲ್ಲ, ಇವಾಗ ಹುಡುಕ್ಬೇಕಷ್ಟೇ, ತುಂಬ ದಿನ ಆಯಿತು. ಅಯ್ಯೋ ದೇವಾ, ನನ್ನ ಶೂವಿನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಈ ಶೂವನ್ನೇನಾದರೂ ನಾನು ಮದುವೆಗೆ ಹಾಕಿಕೊಂಡು ಹೋದರೆ ಹೇಗಿರಬಹುದು ಪರಿಸ್ಥಿತಿ. ಲಕ್ಷ್ಮಿಗೆ ನಾನು ಆಗಲೇ ಹೇಳಿದೆ ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಡು ಅಂತ. ಈ ಶೂವನ್ನು ಹೀಗೆ ಹಿಡ್ಕೊಂಡು ಹೋಗೋಗಿಲ್ಲ, ಸ್ವಲ್ಪ ಮೊದಲೇ ಲೇಟ್ ಆಗಿದೆ. ಇನ್ನು ಸ್ವಲ್ಪ ಇದನ್ನು ಪಾಲಿಶ್ ಆದರೂ ಮಾಡ್ಕೊಳ್ತೇನೆ. ಇದನ್ನು ನನಗೇ ನೋಡ್ಲಿಕ್ಕೆ ಆಗ್ತಿಲ್ಲ, ಆ ರೇಂಜಿಗೆ ಖರಾಬ್ ಆಗಿದೆ. ಮತ್ತು ಅರ್ಜೆಂಟಿಗೆ ಆಗೋ ಸಿಗೋದಿಲ್ಲ ಅಂತ ಹೇಳೋದು ಸುಮ್ಮನೆ ಸಲ್ಲ ಆಯಿತಾ. ಹುಡುಕಿದೆ ಪಾಲಿಶ್ ಸಿಗಲಿಲ್ಲ. ಸೊ ಇದಕ್ಕೆ ಒಂದು ಚಂಡಿ ಒದ್ದೆ ಬಟ್ಟೆ ಗತಿ ಫೈನಲ್ ಆಗಿ ಒಂದು ಒದ್ದೆ ಬಟ್ಟೆ ಸ್ವಲ್ಪ ನಾಳೆ ಬೆಳಗ್ಗೆ ಒರೆಸ್ಕೊಂಡು ಹಾಕೊಂಡು ಹೋಗೋದು. ಮತ್ತೆಂತ ಬೇರೆ ಎಂಥ ಆಪ್ಷನ್ ಇಲ್ಲ, ಸಿಗಲಿಲ್ಲ. ಸುಮಾರು ಹುಡುಕಿದೆ ಎಲ್ಲ ಕಡೆ, ಇನ್ನೂ ಹುಡ್ಕೊಂಡಿರ್ಲಿಕ್ಕೆ ಟೈಮ್ಸ್ ಇಲ್ಲ. ಮತ್ತು ಅಮ್ಮನಲ್ಲಿ ಒಂದು ಟೆಂಪಲ್ ಹತ್ರ ಸಹ ಬಿಡ್ಲಿಕ್ಕೆ ಉಂಟು. ಅವರೊಂದು ದೇವಸ್ಥಾನದಲ್ಲಿ ಭಜನೆ, ಇವಾಗ ಒಂದು 48 days ಭಜನೆ ಉಂಟು. ಸೊ ಅಲ್ಲಿಗೆ ಹೋಗ್ತಿದ್ದಾರೆ. ಸರಿ ಅಶ್ವತ್, ಬಾಯ್ ಬರ್ಪಾ ಅಶ್ವತ್, ಬಾಯ್. ಅಶ್ವತ್ನ ಇರ್ತೀರ ಬರ್ತದೆ. ಅಶ್ವತ್ನ ಅಜ್ಜಿ ಮನೆ ಸಹ ಧರ್ಮಸ್ಥಳದಲ್ಲಿ. ಬಟ್ ಅವನ್ನ ಈಗ ಕರ್ಕೊಂಡು ಹೋದ್ರೆ ಮನೆಯಲ್ಲಿ ಮತ್ತೆ ಯಾರು ಜನ ಇರೋದಿಲ್ಲ. ಸೊ
ಎಲ್ಲರನ್ನ ಕರ್ಕೊಂಡು ಹೋದ್ರಾಗ್ಲಿಕ್ಕಿಲ್ಲ. ನಾನು ಮತ್ತೆ ಲಕ್ಷ್ಮಿ ಮಾತ್ರ ಹೋಗ್ತಿದ್ದೇವೆ. ಅಮ್ಮ ಒಂದು ದೇವಸ್ಥಾನ ಉಂಟು ರಾಜರಾಜೇಶ್ವರಿ, ಅಲ್ಲಿಗೆ ಭಜನೆಗೆ ಹೋಗ್ತಿದ್ದಾರೆ. ಬಾ ಲಕ್ಷ್ಮಿ, ಲೆಟ್ಸ್ ಗೋ. ಕರೆಕ್ಟ್ ಟೈಮಿಗೆ ಮಾತ್ರ ಉಂಟಲ್ಲ, ಅಮ್ಮನ ಬಿಡ್ಲಿಕ್ಕೆ ದೇವಸ್ಥಾನಕ್ಕೆ ಬಂದಿದೆ. ನಮಗೆ ಪೂಜೆ ಸಮಯದ ಸಿಕ್ಕಿತ್ತು, ಮತ್ತೆ ಪ್ರಸಾದ ತೀರ್ಥ ಎಲ್ಲ ಸಿಕ್ಕಿತ್ತು. ಬಂದ ಟೈಮ್ ಸಹ ಕರೆಕ್ಟ್ ಇತ್ತು. ಅಮ್ಮನನ್ನು ಬಿಡ್ಲಿಕ್ಕೆ ಅಂತ ಬಂದದ್ದು, ಬಟ್ ನಮಗೆ ಒಂದು ತೀರ್ಥ ಪ್ರಸಾದ ದೇವರ ಒಂದು ಪೂಜೆ ನೋಡುವಂತ ಒಂದು ಭಾಗ್ಯ ಸಿಕ್ತು ನಮಗೆ. ರಾಜರಾಜೇಶ್ವರಿ ಅಂತ ದೇವಸ್ಥಾನ ಇದು. ನಮ್ಮ ಬೆಳ್ಳಾರೆಯಿಂದ 1.5-2 ಕಿಲೋಮೀಟರ್ ದೂರ ಅಷ್ಟೇ, ಗೌರಿಹೊಳೆ ಹತ್ರ ಗೌರಿಪುರಂ ಅಂತ ಹೊಸ ಒಂದು ದೇವಸ್ಥಾನ ಇನ್ನೂ ಆಗ್ಬೇಕಷ್ಟೇ ಇದು. ಅಂದ್ರೆ ಇನ್ನು ಇವಾಗ ಬ್ರಹ್ಮಕಲಶ ಎಲ್ಲ ಆಗ್ಬೇಕಷ್ಟೇ ಈ ದೇವಸ್ಥಾನ, ಸ್ವಲ್ಪ ಟೈಮ್ ತಗೊಳ್ಬೋದು. ಸೊ ಇಲ್ಲಿ ಒಂದು ದೇವರಿಗೆ ಕೈ ಮುಗಿದು ಹೊರಟ್ವಿ ನಾವು ಧರ್ಮಸ್ಥಳಕ್ಕೆ. 8:30 ಗಂಟೆ ಇಲ್ಲಿಂದ ಒಂದು 2 hours 1.5 hour ಬೇಕು ಅಂತ ಅನ್ನಿಸ್ತದೆ ನನಗೆ, ಸರಿ ಗೊತ್ತಿಲ್ಲ. 1.5 ಗಂಟೆ ಅಂತೂ ಬೇಕು, 1.5-2 ಗಂಟೆ ಬೇಕು. ರೋಡ್ ಕ್ಲಿಯರ್ ಇದ್ರೆ, ಅಂದ್ರೆ ಅದು ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗುವಂತ ರೋಡ್ ಅಲ್ಲ, ಸೊ ಅಲ್ಲಿ ತುಂಬಾ ವೆಹಿಕಲ್ಸ್ ಹೋಗ್ತಾ ಇರ್ತದೆ. ಸೊ ಆ ರೋಡ್ ಯಾವತ್ತು ಬಿಸಿನೇ, ಯಾವತ್ತು ಫ್ರೀ ಅಂತ ಇರುವುದಿಲ್ಲ ಅಲ್ಲ ಲಕ್ಷ್ಮಿ? ಅವರು ನಮಗೆ ಫ್ರೀ ಆಗಿ ಸಿಕ್ಕಿ ತುಂಬಾ ಕಮ್ಮಿ ಆಯ್ತಾ. ಬಟ್ ಈ ದೀಪೋತ್ಸವ ಆದ ನಂತರ ಉಂಟಲ್ಲ, ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ರೋಡ್ ಒಂದು ಚಂದ ಮಾಡಿರ್ತಾರೆ ಆಯ್ತಾ, ಅದೊಂದು ಬೆಸ್ಟ್ ಅಡ್ವಾಂಟೇಜ್. ಆ ನಂತರದಿಂದ 1 ವರ್ಷ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳದ ರೋಡ್ ಯಾವಾಗ್ಲೂ ದೀಪೋತ್ಸವದ ಟೈಮಲ್ಲಿ ಸರಿ ಮಾಡೋದ್ರಿಂದಾಗಿ ರೋಡ್ ಒಂದು ಚಂದ ಇರ್ತದೆ. ಸ್ವಲ್ಪ ಕಾಡು, ಲಕ್ಷ್ಮಿಗೆ ಮತ್ತೆ ಭಯಂಕರ ಧೈರ್ಯ, ಪೆರೇಶ ಅಂತ ಇದ್ರೆಲ್ಲ ಹೋಗುವಾಗ ಸ್ವಲ್ಪ ಧೈರ್ಯ ಜಾಸ್ತಿ ಆಗಿ ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಕಿಟಕಿ ಎಲ್ಲ ಇಳಿಸ್ಲಿಕ್ಕಿಲ್ಲ ಇನ್ನು ರಾತ್ರಿ ಹೋಗುವಾಗ ಅಲ್ಲ. ಮತ್ತೆ ಅದ್ರ ಜೊತೆ ಇನ್ನೊಂದು ಕಾರ್ ನಾನು ಓಡಿಸ್ತಿದ್ದೆ ಅಂತ, ಹೋಗ್ತಾ ಇರೋದು ರಾತ್ರಿ, ಅದ್ರ ಜೊತೆ ಹೆದರಿಕೆ, ಮತ್ತೆ ಎಂತ ಕಾರ್ ನಾನು ಓಡಿಸ್ತೇನೆ. ಫೈನಲಿ ವೆಲ್ಕಮ್ ಟು ಧರ್ಮಸ್ಥಳ. ಧರ್ಮಸ್ಥಳದು ಎಂಟ್ರೆನ್ಸ್ ಗೆ ಬಂದ್ವಿ ನೋಡಿ. ಸಿಕ್ಕಾಪಟ್ಟೆ ಇವತ್ತು ಸಹ ಜನ ಇದ್ದಾರೆ, ಕ್ರೌಡ್ ಇದೆ. 9:30 ಆಯ್ತು, ಆದ್ರೆ ಧರ್ಮಸ್ಥಳ ಒಂದು ಸ್ವಲ್ಪ ಕೂಡ ಜನ ಕಮ್ಮಿ ಆಗಿಲ್ಲ ಅಲ್ಲ ಲಕ್ಷ್ಮಿ? ಇವತ್ತು ಅವಳು ನನ್ನ ತೋರಿಸು, ನಾನು ಏನಾದ್ರು ಒಂದು ಹೇಳ್ತೀನಿ ಅಂತ ಹೇಳಿದ್ರೆ ಮೊಬೈಲ್ ನ ಆಚೆ ತಿರುಗಿಸಿ ಇಡೀ ಮಂಗನಾಗೆ ಮಾಡ್ತಿದ್ದಾಳೆ ಮಾರೆ. ನಿಂದು ಬೇಕ್ರಿ ಓಪನ್ ಉಂಟು, ಮಂಜುನಾಥ ಬೇಕ್ರಿ ಅಲ್ಲ? ಇವತ್ತು ತಗೊಳ್ಳೋಣ ನಾಳೆ ತಗೊಳ್ಳೋಣ? ಬೇಡ, ಕ್ಲೋಸ್ ಮಾಡ್ತಿದ್ದಾರೆ ಪಾಪ. ಅವರು ಕ್ಲೋಸ್ ಮಾಡೋ ಟೈಮಲ್ಲಿ ನಾವು ಹೋಗಿ ಅಮ್ಮನ ಕರ್ಕೊಂಡು ಹೋಗೋಣ ಅಲ್ಲ, ಮತ್ತೆ ಬಂದು ಮನೆಗೆ ಹೋಗ್ಬಿಟ್ಟು ಆಮೇಲೆ ಬಂದು ಕರ್ಕೊಂಡು ಹೋಗೋಣ. ಓಕೆ, ಇಲ್ಲಿ ಕೊಡು ದೇವಸ್ಥಾನದ. ಅಯ್ಯೋ ಗ್ಲಾಸ್ ಬೇರೆ ಇಳಿಸಿಲ್ಲ, ಕಾಣಿಸಲ್ಲ ಬಿಡಿ, ಬೆಳಿಗ್ಗೆ ತೋರಿಸ್ತೀನಿ ನಾನು ನಾಳೆ. ಇವತ್ತು ಮಾತ್ರ ತುಂಬಾ ಜನ ಎಂತ ಸಂಡೇ ಅಲ್ಲ, ಸೊ ಸಂಡೇ ಯೂಶುವಲ್ ಆಗಿ ತುಂಬಾ ಜನ ಇರ್ತಾರೆ. ಮತ್ತೆ ಅಲ್ವಾ? ಕರೆಕ್ಟ್, ಇವತ್ತು ಸ್ಯಾಟರ್ಡೇ. ನಾನು ಆಗದಿಂದ ಸಂಡೇ 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 ಅಂತ ಹೇಳ್ತಿದ್ದೇನೆ. ಇವಳು ನನಗೆ ಅದು ಕರೆಕ್ಷನ್ ಆದ್ರೂ ಮಾಡಿಸ್ತಾಳ ಮಾರೆ, ಅದು ಸಹ ಇಲ್ಲ. ಇವಳ ಹತ್ರ ನಾನು ಫಸ್ಟಿಗೆ ಉಂಟಲ್ಲ ಸರ್ಪ್ರೈಸ್ ಕೊಡುವ, ಅತ್ತೆಗೆಲ್ಲ ಹೇಳುದು ಬೇಡ ಮತ್ತೆ ಮಾವನಿಗೆಲ್ಲ ಹೇಳುದು ಬೇಡ ಅಂತ ಹೇಳಿದ್ದೆ ಅಲ್ಲ, ಮತ್ತೆ ಮಲ್ಲಿಕಕ್ಕನಿಗೆ ಸಹ ಯಾರಿಗೆ ಸಹ ಗೊತ್ತಾಗಬಾರ್ದು ಒಂದು ಸರ್ಪ್ರೈಸ್ ಆಗಿ ಕೊಡು ಅಂತ ಹೇಳಿದ್ರೆ, ಇವಳು ಸರ್ಪ್ರೈಸ್ ನ ಎಲ್ಲರಿಗೆ ರಿವೀಲ್ ಮಾಡಿದಾಳೆ. ಎಲ್ಲರಿಗೆ ಫೋನ್ ಮಾಡಿ ಆಗಿದೆ, ನಾವು ಬರ್ತಿದ್ದೇವೆ ಅಂತ ಟಾಮ್ ಹೊಡೆದಾಗಿದೆ. ಮತ್ತೆ ಇನ್ನೆಂತನ ಸರ್ಪ್ರೈಸ್ ಕೊಡುದು? ಅತ್ತೆಗೊಬ್ಬರಿಗೆ ಬಿಟ್ಟು ಬೇರೆ ಎಲ್ಲರಿಗೆ ಗೊತ್ತುಂಟು. ನೋ ಕಾಮೆಂಟ್ಸ್. ಪುಟ್ಟನಿಗೆ ಒಬ್ಬನಿಗೆ ಹೇಳಿದೆ, ಅಂದ್ರೆ ಇವಳು ತಮ್ಮನಿಗೆ ಒಬ್ಬನಿಗೆ ಹೇಳಿದೆ ಆಯ್ತು, ನಾನು ಸರ್ಪ್ರೈಸ್ ಆಗಿ ಬರುದು, ಸೊ ಅವರಿಗೆ ಹೇಳ್ಬೇಡ, ಮನೆಯವರಿಗೆಲ್ಲ ಗೊತ್ತಾಗೋದು ಬೇಡ ಅಂತ. ಇವಳು ಫಸ್ಟ್ ಮಾವನಿಗೆ ಹೇಳಿದಾಳೆ ಫೋನ್ ಮಾಡಿ, ನಾವು ಬರ್ತಿದೀವಪ್ಪ ಹೇಳಿದಾಳೆ. ಮತ್ತೆ ಇದು ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಫಸ್ಟ್ ಅಪ್ಪ ಇವಳ ಹತ್ರ ಹೋಗಿ ಸರ್ಪ್ರೈಸ್ ಅಂತ. ನಾನು ವಿಡಿಯೋದಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಆಗ ಫಸ್ಟಿಗೆ ಹೊರಡುವಾಗ ಎಲ್ರಿಗೆ ಸರ್ಪ್ರೈಸ್, ಯಾರಿಗೆ ಸಹ ಗೊತ್ತಿರ್ಲಿಕ್ಕಿಲ್ಲ. ನಾನೆಲ್ಲ ಭಯಂಕರ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಟು ಬಂದದ್ದು ಮಾರೆ. ಇವಳು ನಂದು ನೀರುಳ್ಳಿ ದೋಸೆ ಈಗ ಹೇಳ ಸರ್ಪ್ರೈಸ್ ಬಗ್ಗೆ ಹೇಳು. ನಾನು ಹೇಳಿದೆ ಸುಮ್ಮನೆ ಎಂತಕ್ಕೆ ಅಂತಲ್ಲ, ಇವಳಿಗೆ ಮನೆಗೆ ಬರೋ ಖುಷಿ ಮಾರೆ, ಮನೆಗೆ ಬರೋ ಖುಷಿ. ಹೌದಾ? ಈ ಸರ್ಪ್ರೈಸ್ ಆಗಿದ್ರೆ ಎಂತ ಮಜಾ ಇರ್ತದೆ ಗೊತ್ತುಂಟಾ? ಹೇಳ್ಕೊ, ಸ್ವಲ್ಪ ಹತ್ರದಿಂದನೇ ಹೇಳ್ಕೊ, ಅಲ್ಲೆಲ್ಲ ತೋರಿಸ್ಬೇಡ. ಸರ್ಪ್ರೈಸ್ ಆಗಿರೋದ್ರಿಂದ ಎಂತ ಒಂದು ಮಜಾ ಅಂತ ಹೇಳಿದ್ರೆ, ಅವ್ರಿಗೊಂದು ನಾವು ಬರುವ ಬಗ್ಗೆ ಒಂದು ಸ್ವಲ್ಪ ಸಹ ಹಿಂಟೇ ಇರಬಾರ್ದು. ಅವಾಗ ನಾವು ಸಡನ್ ಆಗಿ ಹೋದ್ವಿ ಅಂತ ಹೇಳಿದ್ರೆ, ಅಯ್ಯೋ ನಂದು ಮಗಳು ಬಂದ್ಲು, ನಂದು ಅಳಿಯ ಬಂದ ಅಂತ ಒಂದು ಫೀಲ್ ಇರ್ತದೆ. ಇದು ಅದು ಬಿಟ್ಟು ಫೋನ್ ಮಾಡಿ ನಾವು ಬರ್ತಿದ್ದೇವೆ ಅಪ್ಪ, ನಾವು ಬರ್ತಿದ್ದೇವೆ, ಬೇರೆ ಯಾರಿಗೆ ಹೇಳ್ಬೇಡ, ಅಮ್ಮನಿಗೆಲ್ಲ ಹೇಳ್ಬೇಡ ಅಂತ ಹೇಳಿದ್ರೆ, ಅಪ್ಪನಿಗೆ ಗೊತ್ತಾದ್ಮೇಲೆ ಮತ್ತೆ ಸರ್ಪ್ರೈಸ್ ಎಲ್ಲಿದೆ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇವಾಗ ನಿಮ್ಮ ಅಪ್ಪ ಹೇಳಿರ್ತಾರೆ, ಅದ್ರ ನನ್ನ ಮಾವ ಹೇಳಿರ್ತಾರೆ, ಯಾರಿಗೆ ಅತ್ತೆ ಗೊತ್ತಾಗಿದ್ರೆ ಮತ್ತೆ ಅಲ್ಲಿ ಸರ್ಪ್ರೈಸೇ ಇಲ್ಲ. ಒಂದು ವಿಡಿಯೋನ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಇವಾಗ ಸಡನ್ ಆಗಿ ಏನ್ ಇವಾಗ ಹೇಳ್ದೆ ಬಂದ್ಬಿಟ್ರಲ್ಲ ಅಂತ ಕೇಳಿದ್ರೆ ಅದ್ರಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ? ಹೇಳು ಅದಕ್ಕೆ ಉತ್ತರ ಕೊಡು. ಇರುತ್ತಾ ಇಲ್ವಾ? ಹಿಂದ್ಗಡೆ ಮಂಗ ತರ ಮಾಡೋದಲ್ಲ, ಹೇಳು.
ನಾವು ಲಕ್ಷ್ಮಿ ಮನೆ ಹತ್ರ ಬಂದ್ವಿ. ಸೊ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಉಂಟು, ಒಂದು ನಾಯಿ ಉಂಟು ಮಾರೆ. ಅದಕ್ಕೆ ನಮ್ಮ ಹೇಗೆ ಗುರ್ತೇ ಹೇಗಿಲ್ಲ ಅಲ್ಲ, ಇವಳ್ದು ಗುರ್ತ ಸಹ ಇಲ್ಲ. ಇವಳು ಡೈಲಿ ಇದ್ದವಳು ಇಲ್ಲಿ, ಇವಳಿಗೆ ಸಮೇತ ಬೊಗಳ್ತದೆ ಅದು. ಇದ್ಯಾವುದು ಬ್ಯಾಗ್ ತಗೊಂಡ? ಇನ್ವಿಟೇಷನ್ ಕಾರ್ಡ್ ಅದರಲ್ಲಿ ಚಾರ್ಜರ್ ಮಾತ್ರ ತಗೋ. ಓಕೆ. ಸೊ ಕಾರ್ ಪಾರ್ಕ್ ಮಾಡಿ ಒಂದು ಸ್ವಲ್ಪ ದೂರ, ಒಂದು 150 ಮೀಟರ್ಸ್ 100 ಮೀಟರ್ಸ್ ನಡಿಬೇಕು. ಲಕ್ಷ್ಮಿ, ನಿನ್ನ ನಾಯಿಯ ಪರಿಸ್ಥಿತಿ ಅಂತಂದ್ರೆ ನನಗೆ ಭಾರಿ ಭಯ ಆಗ್ತಾ ಉಂಟು. ನೀನು ಮುಂದ್ಗಡೆ ಹೋಗು. ಅಲ್ಲಿ ನೋಡು, ಕಣ್ಣು 2 ಏನದು? ಅಯ್ಯೋ ದೆವ್ವ. ಮತ್ತೆ ಲಕ್ಷ್ಮಿ ಭಯಂಕರ ಧೈರ್ಯಶಾಲಿ ಇದೆ, ಅವಳಿಗೆ ಭಯ ಅನ್ನೋದೊಂದು ಸ್ವಲ್ಪ ಸಹ ಇಲ್ಲ. ರಾತ್ರಿ ಹೊತ್ತೆಲ್ಲ ವಿಂಡೋ ಎಲ್ಲ ತೆಗೆದುಬಿಟ್ಟು ಮಲಗುದವಳು, ಭಯಂಕರ ಧೈರ್ಯ. ಒಂದು ಸ್ವಲ್ಪ ಸಹ ದೆವ್ವದ್ದು ಕುಲೆ ಪೀಡೆ ಪಿಶಾಚಿದೆಲ್ಲ ಭಯನೇ ಇಲ್ಲ ಅಲ್ಲ ಲಕ್ಷ್ಮಿ? ಹೌದಾ ಅಲ್ವ ಹೇಳು? ದೆವ್ವದ್ದು ಒಂದು ಸ್ವಲ್ಪ ಸಹ ಭಯ ಇಲ್ಲ ಯಾರಿಗೆ? ಉಂಟು ಭಯ. ಮತ್ತೆ ಎಂತ ಒಂದು ಸಣ್ಣ ಸೌಂಡ್, ನಾಯಿ ರಾತ್ರಿ ಹೊತ್ತು ಒಂದು ಸ್ವಲ್ಪ ಹೂ ಅಂತ ಹೇಳಲಿಕ್ಕಿಲ್ಲ. ಇವಳಿಗೆ ಎದ್ರಕೊಂಡು ಫುಲ್ ಗಾಬರಿ. ಅಯ್ಯೋ ಏ ಬಾ, ನಿಮ್ಮ ಮನೆ ಹತ್ರ ನಾವು ಬಂದಿದ್ದಲ್ಲ. ಬಳುಗುರಿ ಇವಳ ಮನೆ ಹತ್ರ ಬಂದು ಇವಳು ಧೈರ್ಯದಲ್ಲಿ ನಮ್ಮನ್ನ ಕರ್ಕೊಂಬರ್ಬೇಕು. ಅದು ಸ್ವಲ್ಪ ಪೆಟ್ಟು ಕಮ್ಮಿ ನಾಯಿ ಮಾರೆ, ಕಚ್ಚಲಿಕ್ಕೆ ಸಹ ಕಚ್ಚಿತದೆ. ಅಯ್ಯಯ್ಯೋ ಖುಷಿ ನೋಡು, ಖುಷಿ. ಎಂತ ಒಳಗಿಡೋದು ನಂಗೆ ಗೊತ್ತಿಲ್ಲ, ಚಪ್ಪಲಿ ಒಳಗಡೆ ಇರಬೇಕು ಅಂತ. ಇಲ್ಲಿ ಒಂದು 50 ನಾಯಿಗೆಲ್ಲ ಸಾಕೊಂಡ್ಬಿಟ್ಟಿದ್ದಾರೆ. ಚಪ್ಪಲಿ ಬೇರೆ ಹೊಸದು, ಏನಾದ್ರು ಹೋಗ್ಬಿಟ್ರೆ ಇದು ಅವ್ರಿಗೆ ಈ ರೇಂಜಿಗೆ ಗೊರಕೆ ಹೊಡಿತಾ ಇರೋದು. ಶರ್ಟ್ ಎಲ್ಲ ಹಾಕದೆ ಬಾಡಿ ಬಿಲ್ಡ್ರು. कौन है ये लोग? कहां से आते हैं? ಅತ್ತೆಗೆ ಸರ್ಪ್ರೈಸ್ ಕೊಡುವ, ಮಾವನಿಗೆ ಸರ್ಪ್ರೈಸ್ ಕೊಡುವ ಅಂತ ಪ್ಲಾನ್ ಮಾಡಿದ್ರೆ ಇವಳು ಎಲ್ರಿಗೆ ಫೋನ್ ಮಾಡಿ ಡಾಮ್ ಹೊಡೆದಿದ್ದಾಳೆ ಮಾರೆ. ಮತ್ತೆ ಎಂತ ಸರ್ಪ್ರೈಸ್? ಮಲ್ಲಿಕಾಕರಿಗೆ ಫೋನ್ ಮಾಡಿ ಹೇಳಿದಾಳೆ. ಮತ್ತೆ ಅತ್ತೆಗೊಂದು ಬಿಟ್ಟು ಬೇರೆ ಎಲ್ಲರಿಗೆ ಸರ್ಪ್ರೈಸ್ ನಾವು ಬಂದಿದ್ದು. ಅತ್ತೆ ಮಾತ್ರ ಭಯಂಕರ ಖುಷಿ ಆಗುತ್ತಲ್ಲ. ಕರ್ಕೊಂಬರ್ಲಿಕ್ಕೆ ಹೋಗ್ಬೇಕು. ಮತ್ತೆ ಊಟ ಮಾಡಿದೆ, ಅದರ ಮೇಲೆ ಎಂತ ತಿಂದಿಲ್ಲ ಆಯ್ತಾ. ನಾನು ಊಟ ಮಾಡುವಾಗ 2:30 ಆಗಿದೆ. ಆಮೇಲೆ ಎಂತ ತಿನ್ನಲೇ ಇಲ್ಲ ಹೊಟ್ಟೆಗೆ. ಎಂತ ಸ್ವಲ್ಪ ಬ್ಯಾಟಿಂಗ್ ಆದ್ರೂ ಮಾಡಿ ಬರುವ. ಹೋಟೆಲ್ ಅಯೋಧ್ಯ ಆತಿಥ್ಯ ಸಸ್ಯಾಹಾರಿ. ಒಳ್ಳೆ ಇನ್ಕಮ್ ಟ್ಯಾಕ್ಸ್ ಆಯ್ತಾ. 310 ರೂಪಾಯಿ ಬರೀ 3 ಐಟಮ್ಗೆ. ಒಂದು ದಹಿ ಪುರಿ, ಮತ್ತೊಂದು ಫ್ರೈಡ್ ರೈಸು, ಒಂದು ಬೇಬಿ ಕಾರ್ನ್ ಚಿಲ್ಲಿ. ಭಯಂಕರ ಕ್ರೌಡ್ ಉಂಟು ನೋಡಿ. 12 ಗಂಟೆ ಆದ್ರೆ ಇಷ್ಟು ಜನ ಇದ್ದಾರಲ್ಲ. ಬಿರಿಯಾನಿ ಡಾಕ್ಟರ್ ಅಂತ ಹೇಳಿದ್ದು. ನಾನು ತೆಗೆಯುವ ಬರದಲ್ಲಿ 6 ರೂಪಾಯಿದು ಬೀಳ್ಸಿದೆ ಇಲ್ಲಿ. ಮತ್ತೆ ಇಷ್ಟಕ್ಕೆ 60 ರೂಪಾಯಿ. ಟೇಸ್ಟ್ ಉಂಟು, ಬಟ್ 60 ರುಪೀಸ್. ಹೊರಗಡೆ ತಿಂದರೆ ಎಷ್ಟು? 30. ಹೌದಾ? ಇಲ್ಲಿ 60. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಟೇಸ್ಟ್ ಉಂಟು ಮಾತ್ರ. ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಮಾರೆ. 6 ರೂಪಾಯಿದು ಬೀಳ್ಸಿದೆ. ಕರೆಕ್ಟ್ ಒಂದು 5-6 ರೂಪಾಯಿ ಇರ್ಬೋದು ಇದ್ರಲ್ಲಿ, ಇಷ್ಟು ಬೀಳ್ಸಿದೆ. ಪುಟ್ಟ ನೋಡು, ಭಯಂಕರ ಹ್ಯಾಂಡ್ಸಮ್ ಆಗಿದ್ದಾರಲ್ಲ ಪುಟ್ಟ. ಅವನಿಗೆ ಗರ್ಲ್ ಫ್ರೆಂಡ್ ಒಂದು ಬೇರೆ ಚಂದ ಅದಾವ. ನಿನಗೆ ಹೇಳಿದಾನ ಅವನಿಗೆ ಗರ್ಲ್ ಫ್ರೆಂಡ್ ಉಂಟಾ ಇಲ್ಲ? ಯಾವಾಗ ಹೇಳಿದ ನಿಂಗೆ? ಹೌದಾ ಪುಟ್ಟ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಒಬ್ಬನೇ ಇದ್ದಾನ ಇವಾಗ? ಸಿಂಗಲ್ ಅಂತಾನ? ಕರೆಕ್ಟ್, ನನಗೆ ಗೊತ್ತಾಯ್ತು. ಇವಾಗ ಒಬ್ಬನೇ ಇದ್ದಾನೆ, ಹಾಗೆ ಸಿಂಗಲ್ ಅವ. ಮತ್ತೆ ನಾಳೆ ಬೆಳಿಗ್ಗೆ ಗೊತ್ತಿಲ್ಲ. ಬಿಸಿಲುಂಟಲ್ಲಿ, ಚೆನ್ನಾಗಿ ಉಂಟು ಚಾದ. ನಾವು ಆರ್ಡರ್ ಮಾಡಿದ ಬೇಬಿ ಕಾರ್ನ್ ಚಿಲ್ಲಿ ಮತ್ತು ಫ್ರೈಡ್ ರೈಸ್ 2 ಸಹ ಸೂಪರ್ ಇರ್ತದೆ. ಲಾಸ್ಟ್ ಟೈಮ್ ನಾವು ಸೇಮ್ ಕಾಂಬಿನೇಷನ್ ತಗೊಂಡಿದ್ದೀವಿ, ನೆನ್ಪುಂಟಾ? ಯಾವಾಗ ನಾನು, ನೀನು, ಅಕ್ಕ ಆಮೇಲೆ ಯಾರು ಬಂದಿದ್ದು? ಬಾಬೆ ಮಗು. ಸೇಮ್ ಕಾಂಬಿನೇಷನ್ ತಿಂದಿದ್ದು, ಸೂಪರ್ ಆಗಿತ್ತು ಆಯ್ತಾ. ಇದು ಮಾತ್ರ ಸೂಪರ್ ಇತ್ತು ಲಾಸ್ಟ್ ಟೈಮ್. ಈ ಸತಿ ಹೇಗೆ ಉಂಟು ಒಂದು ಸ್ವಲ್ಪ ಟೇಸ್ಟ್ ಕೊಡಿ ನೋಡುವ. ಬೇಡ ಸೂಪರ್ ಉಂಟು. ಇದೆಲ್ಲ ಮತ್ತೆ ಹೊಟ್ಟೆ ತುಂಬ ತಿನ್ಬಾರ್ದು. ಒಂದು ಸ್ವಲ್ಪ ತಿಂದರೆ ಅಲ್ಟಿಮೇಟ್ ಫೀಲ್ ಇರ್ತದೆ. ಇವನು ನೋಡಿಲ್ಲಿ ಸ್ನ್ಯಾಪ್ಚಾಟಿಗೆ, ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಲಿಕ್ಕೆ ಫೋಟೋ ತೆಗೆದು ನಾವೀಗ ಮುಗಿಸ್ಕೊಳ್ತೇವೆ ಆಯ್ತಾ ಅಲ್ಲ. ಇಷ್ಟ ಆಗ್ತದೆ ವಿಡಿಯೋ ಮಾಡ್ತೀವಿ. ಮಲ್ಲಿಕಾಕರಿಗೆ ನಾಚಿಕೆ ಇರ್ತದೆ. ಇದು ಕೊಡಿ ಮಲ್ಲಿಕಾಕ, ಎಲ್ಲ ಎಂತೆಲ್ಲ ಉಂಟು. ಇದೊಂದು ಕೊಡಿ, ಮತ್ತೆ ಇದು, ಮತ್ತೆ ಇವನ್ನ ಸಹ ಕೊಡಿ, ಕರ್ಕೊಂಡು ಹೋಗ್ತೇನೆ ನಾನು. ಎಂತ ಬೇಕು ಲಕ್ಷ್ಮಿ? ಫ್ರೀಯಾಗಿ ತುಂಬಾ ಕೊಡ್ತಿದ್ದಾರೆ ತಗೋ. ಎಂತ ಬೇಡ ಮಲ್ಲಿಕಾಕ, ಸುಮ್ಮನೆ ಹೇಳಿದೆ ಅಷ್ಟೇ. ನಾನು ಎಲ್ರಿಗೆ ಸರ್ಪ್ರೈಸ್ ಆಗಿರ್ಲಿ, ಯಾರಿಗೆ ಹೇಳ್ಬೇಡ ಅಂತ ಹೇಳಿದ್ವಿ. ಇವಳು ಇಡೀ ಧರ್ಮಸ್ಥಳಕ್ಕೆ ಹೇಳಿದ್ದಾಳೆ. ಮತ್ತೆ
ಮತ್ತೆ ಸರ್ಪ್ರೈಸ್ ಎಲ್ಲಿ ಆಯ್ತು? ಸರ್ಪ್ರೈಸ್ ಡಮಾರ್. ನಾಳೆ ಒಂದು ಎಲ್ಲಿ ಅದು ಮದುವೆ? ಸರ್ಪ್ರೈಸ್ ಇಲ್ಲ, ಮದುವೆ ಇಲ್ಲಿ ಗುರೇನ್ಕೆರೆಯಲ್ಲಿ. ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ ಮದುವೆಲಿ? ಇವಳ ಸೇರಿಸ್ಕೊಂಡು ಲಕ್ಷ್ಮಿ ನೀನ್ ಸಹ ಇಲ್ಲಿ ನಿಂತು ಬಿಡು ಒಂದು ವಾರ. ಡಾನ್ಸ್ ಮಾಡಲ್ವಾ? ಅವಳದೊಂದು ಸಿಗ್ನೇಚರ್ ಸ್ಟೆಪ್ ಉಂಟು, ನಾನು ತೋರಿಸ್ಲಾ? ಹಾ ತೋರ್ಸು, ನೀನೇ ತೋರ್ಸು ಯಾವ್ದು ಅಂತ ತೋರ್ಸು. ಹಾ ನನಗೆ ಕಳಿಸಿ ವಿಡಿಯೋ, ನಾನು ಇದರಲ್ಲಿ ಸ್ವಲ್ಪ ಹಾಕ್ತೇನೆ ವಿಡಿಯೋದಲ್ಲಿ. ನಿಂದು ಡಾನ್ಸ್ ನೋಡ್ತೇನೆ ನಾನು, ಯಾವ ತರ ಡಾನ್ಸ್ ಮಾಡ್ತೀನಿ ಅಂತ. ನಾನು ಹಿಡ್ಕೊಂಡು ನಾನು ತೋರಿಸ್ತೀನಿ ಯಾವ step ಅಂತ. ನನಗೆ ಗೊತ್ತು, ನಾನು ತೋರಿಸ್ತೇನೆ. ಒಂದೇ step ಅಲ್ಲ ಅದೇನು ಪರವಾಗಿಲ್ಲ, ಸಕ್ಸಸ್ ಆಗ್ಲಿ ಅಲ್ಲ ಆಗುತ್ತೆ, ನಮ್ಗೆ ಏನು ಪರವಾಗಿಲ್ಲ. गजब बेइज्जती है. ನಮ್ದು ಮನೆಗೆ ಬಂದಿದ್ದಲ್ಲ ಆಯ್ತಾ, ನಂದು ಮತ್ತೆ ಇವಳ್ದು ಡಾನ್ಸ್ ಮಾಡ್ಸಿದ್ರೆ ಆಯ್ತಾ ಅಲ್ಲಿ ನೀನಿದ್ಯಲ್ಲ ಅವತ್ತು. ಬರೋದೇ ಒಂದು ಸ್ಟೆಪ್, ಅದನ್ನ ಯಾರಾದ್ರೂ ಡಾನ್ಸ್ ಅಂತ ಹೇಳ್ತಾರೆ, ಅದು ಬಾವಿಂದ ಇದು ನೀರ್ತಾ ಇರೋದು ಹೀಗೆ. ಹಬ್ಬ ನೆಮ್ಮದಿ ಆಯ್ತು ಈಗ. ಹೊರಡಬಿಟ್ಟ ನಾವು ಮನೆಗೆ ಬಂದಿದ್ದಾರಲ್ಲ ಅಲ್ಲಿ. ಅವ್ರು ಯಾಕೆ ನಮಗೆ ಫೋನ್ ಮಾಡಿದೆ ಮನೆಗೆ ಹೋದ್ರು? ಅವ್ರಿಗಾದ್ರೂ ಒಂದು ಸರ್ಪ್ರೈಸ್ ಕೊಡು ಅಂತಿದ್ದೆ ಮಾರೆ, ಅವ್ರಿಗೆ ಸಹ ಸರ್ಪ್ರೈಸ್ ಇಲ್ವಾ ಅಂತ ಹೇಳಿದ್ರೆ ಈಗ ನೀನ್ ಎಂತ ಮಾಡ್ತಿದ್ದಿ ಅಂದಾದ್ರು ತೋರ್ಸು. ಮತ್ತೆ ಈಗ ಮನೆಗೆ ಹೋಗಿ ಉಂಟಲ್ಲ ಅತ್ತೆಗೆ ಇವಳು ಸಂದೀಪ್ ಇದು ಬ್ಯಾಗ್ ಅಂತೆಲ್ಲ ಸುಳ್ಳು ಹೇಳಿದಾರಲ್ಲ, ಗ್ಯಾರಂಟಿ ಗೊತ್ತಾಗಿರೋದಿಲ್ವಾ? ಗೊತ್ತಾಗಿರಲ್ವಾ? ಅವ್ನಿಗೆ ಸರ್ಪ್ರೈಸ್ ಕೊಡುವ. ಮಲ್ಲಿಕಕ್ಕ ಬಾಯ್ 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 ಹಾಯ್ ಮಾಡಿ ಬೆಳಿಗ್ಗೆ ಹಾಯ್ ಮಾಡಿ. ಅವ್ರಿಗೆ ಮತ್ತೆ ಭಯಂಕರ ಕಸ್ಟಮರ್ಸ್ ಇದ್ದಾರೆ ನೋಡಿ ಇಲ್ಲಿ, ಎಷ್ಟು ಕಸ್ಟಮರ್ಸ್. ಮತ್ತೆ ಧರ್ಮಸ್ಥಳಕ್ಕೆ ಬಂದ್ರೆ ಮಲ್ಲಿಕಕ್ಕನ ಅಂಗಡಿಗೆ ಬನ್ನಿ ಎಲ್ರು. ಎಂತ ಮಲ್ಲಿಕಕ್ಕ ಅಂತ ಮತ್ತೆ ಅಲ್ಲಿ ಎದುರುಗಡೆ ಸೆಕ್ಯೂರಿಟಿ ಅವ್ರ ಕೇಳಿದ್ರೆ ಆಯ್ತು, ಮಲ್ಲಿಕಕ್ಕ ಅಂದ್ರೆ ಅವ್ರ ರಪ್ಪ ಹೇಳ್ತಾರೆ ಅಲ್ಲ? ಮಲ್ಲಿಕಕ್ಕ ಹೇಳ್ತಾರ? ಮಾತಾಡ್ತಾ ಇಲ್ಲ ಮಾರೆ, ಇದು ಗೊತ್ತಷ್ಟೇ. ಹೌದು, ನಾನು ಇವ್ರಿಗೆ ಹಾಯ್ ಮಾಡಿದೆ ಆಯ್ತಾ ಅವತ್ತು ಬ್ಲಾಗ್ ಅಲ್ಲಿ. ಹಾಯ್ ಮಾಡಿದಾಗ ಹೇಳಿದವರು, ಹಾಯ್ ಮಾಡಿದಾಗ ಎಂತ ಹೇಳಿ ಹಾಯ್ ಅತ್ತೆ ಅಂತ ಹೇಳಿದ, ಅದಕ್ಕೆ ಎಂತ ಹೇಳಿದ್ರೆ ಹೇಳು ಹಾಯ್ ಅತ್ತೆ. ಹಾ ಹಾಗೆಲ್ಲ ಹಾಯ್ ಅತ್ತೆ. ಅಷ್ಟೇ, ಇವ್ರಿಗೆ ಹಾಯ್ ಅತ್ತೆ ಮಾಡಿದ್ ನಾನು. ಅಷ್ಟೇ. ಮಿಲಾನ್ದು ಮಾತುಕತೆ ಆಯ್ತಲ್ಲ ಆ ವಿಡಿಯೋದಲ್ಲಿ ನೋಡಿ. ಅವ್ರಿಗೆ ನೆನಪಿಲ್ಲ. ದೊಡ್ಡಮ್ಮಂದು ಪಾಪ ಮಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ದೊಡ್ಡಮ್ಮ ವಿಡಿಯೋ ಮಾಡ್ತಿದ್ದೇವೆ ಅಂತ ಗೊತ್ತಿರೋದಿಲ್ಲ. ದೊಡ್ಡಮ್ಮ ಇದೆ ನಂದು, ದೊಡ್ಡಮ್ಮ ಅವರು ನಂದು ದೊಡ್ಡಮ್ಮ ಇದ್ದಾಳೆ, ಅವ್ರಿಗೆ ಪಾಪ ಗೊತ್ತಾಗಲ್ಲ. ಈ ತರ ಏನಾದ್ರೆ ಕ್ಯಾಮರಾ ತೆಗಿಸಿದ್ರೆ ಹೆಂಗ್ ಹೇಳೋದು, ನಂದು ಇವ್ರದೊಂದು ಫೋಟೋ ತೆಗೀರಿ ಅಂತ. ಇಷ್ಟ ಇವರು ದೊಡ್ಡವರಿಗೆ ಭಯಂಕರ ತಮಾಷೆ ಮಾಡ್ತಿದ್ದಾಳೆ ಆಯ್ತಾ. ಆತರ ತಮಾಷೆ ಮಾಡ್ಬೋದು ದೊಡ್ಡವರಿಗೆ. ನೀನ್ ದೊಡ್ಡವಳ, ನೀನ್ ಚಿಕ್ಕವಳಲ್ಲ. ಮಲ್ಲಿಕಕ್ಕ ಬಾಯ್, ಎಂತ ಕೊಡ್ಲಿಲ್ಲ ನೀವು ನನಗೆ ಅಂಗಡಿಗೆ ಬಂದು. ನಾಳೆ ಸಿಗೋ ಯಾವ್ದು ಎಲ್ಲ ಹಾಫ್ ರೇಟ್ ಆಯ್ತಾ. ಬಿಂಗೋಗಿ ಇಲ್ಲೆಲ್ಲ ಎಷ್ಟು 3 ರೂಪಾಯಿ, ಬಿಂಗೋಗೆ 3, ಮತ್ತೆ ಸ್ನ್ಯಾಕ್ ಆಪ್ ಎಲ್ಲ 50 ಪೈಸಾ, ಮತ್ತೆ ಇದೆಲ್ಲ 10 ಪೈಸಾ ಎಲ್ಲ ಕೊಡ್ತಾನೆ. ಮತ್ತೆ ಇವನಿದ್ದಾಗ ಬನ್ನಿ, ಇವನಿಗೆಲ್ಲ ರೇಟೇ ಗೊತ್ತಿಲ್ಲ ಯಾವ್ದು ಸಹ. ಇವನಿದ್ದಾಗ ಬನ್ನಿ, ಯಾರು ಇಲ್ಲದಿದ್ರೆ ಇವನೊಬ್ಬ ಇರ್ತಾನೆ, ಆಗ ಬಂದು ಎಲ್ಲ ಸರಿ ಕಮ್ಮಿ ರೇಟಿಗೆ ಚರ್ಚೆ ಮಾಡಿ ತಗೊಂಡೋಗಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಾಳೆ ಸಿಗುವ. ಬಾಯ್ ಬಾಯ್. ಸರ್ಪ್ರೈಸ್ ಅಂತೇಳಿ ಒಬ್ರಿಗೆ ಸಹ ಸರ್ಪ್ರೈಸ್ ಕೊಡ್ಲಿಕ್ಕೆ ಆಗಿಲ್ಲ, ಇನ್ನು ಒಬ್ರು ಬಾಕಿ ಇದ್ದಾರೆ ಪುಟ್ಟ. ಅಮ್ಮನಿಗೆ ಗೊತ್ತಾಗಿರೋದು ಗೊತ್ತಾಗಿರಲ್ವಾ? ಬ್ಯಾಗ್ ನೋಡಿ ಗೊತ್ತಾಗಿರಲ್ವಾ? ನಾವು ಅತ್ತೆನ ಕರ್ಕೊಂಬರುವ ಅಂತೇಳಿ ಹೋದ್ವು ಆಯ್ತಾ. ಹೋಗಿ ಅವರಿಗೆ ಫೋನ್ ಮಾಡಿದ್ವಿ, ಒಂದು 10 ಅವ್ರು ಫೋನೇ ತೆಗಿಲ್ಲ, ಅವ್ರು ಡೈರೆಕ್ಟ್ ಮನೆಗೆ ಬಂದಿದ್ದಾರೆ. ಸೊ ಮನೆಗೆ ಹೋಗಿ ನೋಡು, ಅವರಿಗೆ ಸಹ ಮೋಸ್ಟ್ಲಿ ನನ್ನ ಪ್ರಕಾರ ಗೊತ್ತಾಗಿರ್ತಾರೆ. ನಮ್ಮ ಬ್ಯಾಗ್ ನೋಡಿದಾರಲ್ಲ, ಸೊ ಗೊತ್ತಾಗಿರಬಹುದು ಅಂತ ನನ್ನ ಅನಿಸಿಕೆ. ನೋಡುವ ಬನ್ನಿ, ನೋಡುವ ಗೊತ್ತಾಗಿರಲ್ವಾ ಬಂದಿತ್ತು ಅಂತ. ಮಾತಾಡ್ಬೇಡಿ, ಗೊತ್ತಾಗಿಲ್ಲ. ಗೊತ್ತಿತ್ತ ನಾವು ಬರ್ತೀವಿ ಅಂತ. ಮತ್ತೆ ಇದು ಬ್ಯಾಗ್ ಎಲ್ಲ ಯಾರ್ದು? ಇದೆಲ್ಲ ಬ್ಯಾಗ್ ಇದು ಸಹ ಗೊತ್ತಾಗಿಲ್ವ ಯಾರ್ದು ಬ್ಯಾಗ್ ಅಂತ? ನೋಡ್ಲಿಲ್ಲ ನೀವು? ನೋಡಿ, ಮಗಳು ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿದ್ರೆ ಆಯ್ತಾ ಸಾಯಂಕಾಲ, ಅದಕ್ಕೆ ಸೀದಾ ಕರ್ಕೊಂಬಂದೆ. ಹೇಗೆ ಒಬ್ಬ ನನಗೆ ಒಂದು ಸಮಾಧಾನ ಅಂತ ಗೊತ್ತುಂಟಾ?
ಅಟ್ಲೀಸ್ಟ್ ಒಬ್ರಿಗಾದ್ರೂ ಸರ್ಪ್ರೈಸ್ ಅಂತೇಳಿ ಆಯ್ತಲ್ಲ. ಸರ್ಪ್ರೈಸ್ ಇಂದ ಕರ್ಕೊಂಬೋದು ಎಲ್ಲರಿಗೆ ಹೇಳಿದ್ದಾರೆ, ಎಲ್ರಿಗೆ ಅಲ್ಲ ನಾವು ಬರ್ತಿದ್ದೇವೆ ಅಂತ. ಅತ್ತೆಗೊಂದು ಮಾತ್ರ ಗೊತ್ತಾಗ್ಲಿಲ್ಲ, ಅಟ್ಲೀಸ್ಟ್ ಅದಾರ ಒಂದು ಸಮಾಧಾನ, ಹೌದಲ್ವಾ? ಒಂಚೂರಾದ ಸಮಾಧಾನ ಇತ್ತು. ನಾವು ಬ್ಯಾಟಿಂಗ್ ಮಾಡ್ಲಿಕ್ಕೆ ಹೊರಗಡೆ ಹೋಗಿದ್ವಿ, ಅತ್ತೆ ಬಂದು ನೋಡಿ ಇಲ್ಲಿ ಮೊಬೈಲ್ ಚೆಕ್ ಮಾಡ್ಲಿಕ್ಕೆ ಶುರುವೇ ಅಷ್ಟು ಬೇಗ. ಬೇರೆಯವ್ರದ್ದು ಮೊಬೈಲ್ ಚೆಕ್ ಮಾಡೋದ್ರಲ್ಲಿ ಎಂತ ಮಜಾ ಅಂತ ಓದಿಲ್ಲ. ಪುಟ್ಟನ ಮೊಬೈಲ್ ಚೆಕ್ ಮಾಡ್ತಿದ್ದಾಳೆ ಈಗ. ನೀವು ಈ ಒಬ್ಬರಿಗಾದ್ರೆ ಸರ್ಪ್ರೈಸ್ ಕೊಟ್ಟೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ಆಯ್ತಾ? ಕಂಗ್ರಾಚುಲೇಷನ್ ಬ್ರದರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಅವನಿಗೆ ಸಪೋರ್ಟ್ ಮಾಡಿ. ಇವಳಿಗೆ ಸಬ್ಸ್ಕ್ರೈಬ್ ಹೊರಡುದೇ ಇಲ್ಲ ಮಾರೆ. ಸಬ್ಸ್ಕ್ರೈಬ್ ಹೇಳು, ಸಬ್ಸ್ಕ್ರೈಬ್ ಹೇಳು. ಅವಳಿಗೆ ಸಬ್ಸ್ಕ್ರೈಬ್ ಬರುದೇ ಇಲ್ಲ. ಸಬ್ಸ್ಕ್ರೈಬ್ ಅಂತ ಹೇಳು ಒಂದೇ ಒಂದ್ಸತಿ. ಯಾವ ಗುರಿ ಇವೆಲ್ಲ. ಸಬ್ಸ್ಕ್ರೈಬ್ ಹೇಳು. ಅವಳಿಗೆ ಬರಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ 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 ಬಾಯ್. ಬಾಯ್ ಬಾಯ್. ಗುಡ್ ನೈಟ್.